ಹಗರಣ ಏನಿದೆ ಆ ಹಗರಣದ ಹಿನ್ನೆಲೆಯಲ್ಲಿ ರಾಜ್ಯವ್ಯಾಪಿ ಜನಜಾಗೃತಿ ದೃಷ್ಟಿಯಿಂದ ಎಲ್ಲ ಜಿಲ್ಲೆಗಳಲ್ಲಿ ಒಂದು ವಾರಗಳ ಕಾಲ ಪ್ರೆಸ್ ಕಾನ್ಫರೆನ್ಸ್ ಅನ್ನು ಮಾಡಬೇಕು ಅಂತೇಳಿ ನಿರ್ದೇಶನ ನೀಡಿರತಕ್ಕಂಥ ಹಿನ್ನೆಲೆ ನಾನು ಈ ಜಿಲ್ಲೆಯ ಇನ್ಚಾರ್ಜ್ ಕೆಪಿಸಿಸಿ ಉಪಾಧ್ಯಕ್ಷರಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನನ್ನ ಜೊತೆಗೆ ಇನ್ನೊಬ್ಬರು ಉಪಾಧ್ಯಕ್ಷರು ನಂಜನಸ್ವಾಮಿ ಅವರಿದ್ದಾರೆ, ಜಿಲ್ಲಾ ಮುಖಂಡರಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಪತ್ರಿಕಾಗೋಷ್ಠಿ ಮೊದಲನೇದು ಶ್ರೀರಾಮಚಂದ್ರ ಮರ್ಯಾದಾ ಪುರುಷೋತ್ತಮ. ಸುಮಾರು 7,000 ವರ್ಷಗಳ ಹಿಂದೆ ರಾಮಾಯಣ ನಡೆದಿರುವಂಥದ್ದು. ಸತ್ಯಯುಗ 4,800 ವರ್ಷ, ತ್ರೇತಾಯುಗ 3,600 ವರ್ಷ, ದ್ವಾಪರ ಯುಗ 2,400 ವರ್ಷ, ಕಲಿಯುಗ 1,200 ವರ್ಷ ಅಂತೇಳಿ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಪ್ರಸ್ತಾಪ ಇದೆ. ಸುಮಾರು 7,000 ವರ್ಷಗಳ ಹಿಂದೆ ಮರ್ಯಾದಾ ಪುರುಷೋತ್ತಮನಾದಂತ ಶ್ರೀರಾಮಚಂದ್ರ ಕಾಡಿನಲ್ಲಿ ಅವನ ತಮ್ಮ ಭರತ ಬಂದು, ಅಣ್ಣ ವಾಪಸ್ ಪಾಪ, ತಾಯಿಯಿಂದ ತಪ್ಪಾಗಿದೆ, ನೀನು ವಾಪಸ್ ಬಾ, ರಾಜ್ಯ ಆಳು ಅಂತ ಹೇಳಿದಂತ ಸಂದರ್ಭದಲ್ಲಿ ಭಾರದ್ವಾಜರ ಆಶ್ರಮದ ಪಕ್ಕದಲ್ಲಿ ರಾಮ ಅವನ್ನ ಕುಂಡ್ರಿಸಿಕೊಂಡು ಭರತನಿಗೆ ಹೇಳ್ತಾನೆ, ನಾನು ಬರೋದಿಲ್ಲ, 14 ವರ್ಷಗಳ ಕಾಲ ನೀನು ರಾಜ್ಯಭಾರ ಮಾಡು, ಅದಾದ ಮೇಲೆ ಬರ್ತೀನಿ ಅಂತ ಹೇಳಾದ್ಮೇಲೆ ತಮ್ಮನಿಗೆ ರಾಜ ಅಂದ್ರೆ ಏನು, ಮಂತ್ರಿ ಮಂಡಲ ಅಂದ್ರೆ ಏನು, ಬಡ್ಜೆಟ್ ಅಂದ್ರೆ ಏನು, ಟ್ಯಾಕ್ಸ್ ಅಂದ್ರೆ ಏನು, ಸಾಮಾಜಿಕ ನ್ಯಾಯ ಅಂದ್ರೆ ಏನು, ನ್ಯಾಯ ನೀತಿ ಅಂದ್ರೆ ಏನು, ಅರ್ಥನೀತಿ ಅಂದ್ರೆ ಏನು, ಅಯೋಧ್ಯಾಕಾಂಡ ಸರ್ಕಾರ 100 ಅಲ್ಲಿ 87 ಶ್ಲೋಕಗಳಲ್ಲಿ ಇದನ್ನು ಹೇಳ್ತಾರೆ. ಅಲ್ಲಿ ಹೇಳ್ತಾರೆ, ಯಾವ ರಾಷ್ಟ್ರದಲ್ಲಿ ಅಥವಾ ಯಾವ ರಾಜ್ಯದಲ್ಲಿ ಅಥವಾ ಯಾವ ಸಂಸ್ಥೆನಲ್ಲಿ ಭ್ರಷ್ಟಾಚಾರ ಆಗುತ್ತೆ, ಆ ರಾಷ್ಟ್ರ ಅಥವಾ ಆ ಸಂಸ್ಥೆ ಉದ್ಧಾರ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನೋದನ್ನ 7,000 ವರ್ಷಗಳ ಹಿಂದೆ ಶ್ರೀರಾಮ ತನ್ನ ತಮ್ಮನಾದಂತ ಭರತನಿಗೆ ಉಪದೇಶ ಮಾಡ್ತಾರೆ. ಈಗ ನಮ್ಮ ಆಧುನಿಕ ರಾಮ ಭಕ್ತರಿದ್ದಾರಲ್ಲ, ಹೆಂಡತಿಯ ರಕ್ಷಣೆ ಮಾಡದೇ ಇರುವಂತರು ರಾಮ ಭಕ್ತರೇ ಇವತ್ತು ದೇಶದಲ್ಲಿ. ನಾನು ಅದನ್ನ ಹೆಚ್ಚು ಬೆಳೆಸಲಿಕ್ಕೆ ಹೋಗುತ್ತೆ. ಈ ಅಯೋಧ್ಯ ಜನ್ಮಭೂಮಿಯ ವಿಚಾರವಾಗಿ ಅನೇಕ ದಶಕಗಳಿಂದ ಸಮಾಜದ 2 ವರ್ಗಗಳ ಮಧ್ಯೆ ಸಂಘರ್ಷ ನಡೀತಾ ಇತ್ತು. ಕೋರ್ಟಿನ ಆದೇಶ ಆದ ಮೇಲೆ ರಾಮಲಲ್ಲ, ಅರ್ಥಾತ್ ರಾಮನ ದೇವಸ್ಥಾನದ ಬಾಗಿಲನ್ನು ತೆಗೆಸಿ ದೇವಸ್ಥಾನದಲ್ಲಿ ರಾಮನ ಪೂಜೆ ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ಸಿನವರು. ರಾಜೀವ್ ಗಾಂಧಿ ಅವರ ಪ್ರಧಾನಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಆ ದೇವಸ್ಥಾನದ ಘನತೆ, ಗೌರವ ಮತ್ತು ಭಕ್ತಿ ಯಾವುದೇ ಕುಂದು ಉಂಟಾಗದೇ ಇರುವಂತಹ ರೀತಿಯಲ್ಲಿ ಆ ದೇವಸ್ಥಾನದ ಪೂಜೆ ಪುನಸ್ಕಾರಗಳು, ಕಾಂಕರ್ಯಗಳು ನಡೀತಾ ಇವೆ. ನೋಡಿ, ಇದು ರಾಜಕೀಯ ವ್ಯವಸ್ಥೆನಲ್ಲಿ ಹೈಕಮಾಂಡ್ ತನ್ನದೇ ಆಗಿರತಕ್ಕಂತ ಮಾಹಿತಿಯನ್ನ ಸಂಗ್ರಹಿಸುವಂತದ್ದಿದೆ. ಅಲ್ಲ, ಒಂದು ನಿಮಿಷ ಕೇಳಿ. ಇದು ಹೈಪೋಥೆಟಿಕಲ್ ಕ್ವಶನ್ಸ್ ಆಗುತ್ತೆ. ನಮ್ಮ ಪಾರ್ಟಿನಲ್ಲಿ ನಮ್ಮ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ನಾಯಕತ್ವ
ಇದನ್ನ ತೀವ್ರತರವಾಗಿ ಪರಿಗಣಿಸಿ. ಸೊ ಇದರ ಮೇಲೆ ಯಾರು ಉತ್ತಮರಿದ್ದಾರೆ, ಯಾರು ಪಕ್ಷನಿಷ್ಠರಿದ್ದಾರೆ ಇದನ್ನ ಗುರುಸ್ತಾರೆ. ಸೊ ಇದನ್ನ ಏನಾಗುತ್ತೆ ಅಂದ್ರೆ ಇದನ್ನ ನಾವು ಬೀದಿ ರಂಪ ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ರಾಜ್ಯ ಉಳಿಬೇಕು ಅನ್ನೋದಿದ್ರೆ, ಪಕ್ಷ ಉಳಿಬೇಕು ಅನ್ನೋದಿದ್ರೆ ಬದ್ಧತೆಯ ಟಿಕೆಟ್ ಹಂಚಿಕೆ ಮಾಡುವಾಗ ಈ ಒಂದು ಮಾನದಂಡ ಯಾಕೆ ಅನ್ವಯ ಆಗಲ್ಲ ಅಂತ ನೋಡಿ. ಎಸ್, ಮಾನದಂಡನೂ ಸಹ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಆಗಬೇಕು. ಈಗ ಉದಾಹರಣೆಗೆ ವಿಜಯ್ ಕುಮಾರ್ 12 ವರ್ಷದಿಂದ ಪಕ್ಷದ ಅಧ್ಯಕ್ಷನಾಗಿ ದುಡಿತಾ ಇದ್ದಾರೆ. ಹೀಗೆ ಅನೇಕರು ದುಡಿತಾ ಇದ್ದಾರೆ ಅನೇಕ ವರ್ಷಗಳಿಂದ. ಅವರೇನು ಪಕ್ಷನಿಷ್ಠರಲ್ವಾ, ವಿಚಾರವಂತರಲ್ವಾ, ಬದ್ಧತೆ ಇರುವಂತವರಲ್ವಾ? ಸೊ ಹಾಗಾಗಿ ಏನಾಗುತ್ತೆ ಸರ್, ಹಂಚುವಾಗ ಇಲ್ಲದೇ ಇರೋ ಮಾನದಂಡ ಸಚಿವರನ್ನ ಸರ್ ಒಂದೇನಾಗುತ್ತೆ ಅಂತ ಹೇಳಿದ್ರೆ ಅವಾಗ ಬೇರೆ ಬೇರೆ ಒಂದು ಕಡೆ ಜನಾಭಿಪ್ರಾಯವನ್ನು ನಾವು ಗಮನಿಸಬೇಕಾಗುತ್ತೆ, ಸಾಮಾಜಿಕ ನ್ಯಾಯದ ವಿಚಾರವನ್ನು ಗಮನಿಸಬೇಕಾಗುತ್ತೆ. ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ಅನೇಕ ಬೇರೆ ಬೇರೆ ಮಾನದಂಡಗಳು ಸಹ ಇರ್ತವೆ. ಸ್ವಲ್ಪ ಕೆಲವು ಕಡೆ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿರ್ಬೋದು, ಹಾಗೆ ಇಲ್ಲ ಅಂತ ಹೇಳಿ ನಾನು ವಾದ ಮಾಡಕ್ ಹೋಗುದಿಲ್ಲ. ಆದ್ರೆ ಇಲ್ಲಿ ಅಧಿಕಾರ ಕೊಡುವಂತವ್ರು, ಅಧಿಕಾರ ಸೂತ್ರವನ್ನ, ಆಡಳಿತದ ಚುಕ್ಕಾಣಿಯನ್ನ ಕೊಡುವಂತವ್ರು ಯಾರು? ಹೈಕಮಾಂಡ್, ಮುಖ್ಯಮಂತ್ರಿಗಳು, ಪಕ್ಷದ ನಾಯಕತ್ವ. ಹಾಗಾಗಿ ನಾವು ಪಕ್ಷದ ನಿಷ್ಠಾವಂತರಾಗಿ ನಾವು ಸ್ಪಷ್ಟವಾಗಿ ಹೇಳ್ತೇವೆ. ಈಗ ಆ ಪ್ರೋಸೆಸ್ ನಡೀತದೆ. ನನಗೆ ನಂಬಿಕೆ ಇದೆ ಅತ್ಯಂತ ಉತ್ತಮ ರೀತಿಯಲ್ಲಿ ಪ್ರಾಮಾಣಿಕರು ಯಾರಿದ್ದಾರೆ, ಬದ್ಧತೆ ಇರುವಂತವ್ರು ಯಾರಿದ್ದಾರೆ, ಎಲ್ಲ ವರ್ಗಗಳಲ್ಲಿ ಇದ್ದಾರೆ. ಬರೀ ಒಂದು ಯಾವುದೋ ಜಾತಿಗೋ ಒಂದು ವರ್ಗಕ್ಕೆ ಸೀಮಿತ ಆಗಿಲ್ಲ. ಸೊ ಹಾಗಾಗಿ ಇವತ್ತು ನಮಗೆ ಎಸ್, ಇವತ್ತು ದೇಶದ ರಾಜಕೀಯ ವ್ಯವಸ್ಥೆ ಕವಲುದಾರಿಯಲ್ಲಿದೆ, ರಾಜ್ಯದ ರಾಜಕೀಯ ವ್ಯವಸ್ಥೆ ಕವಲುದಾರಿಯಲ್ಲಿದೆ. ಬಿಜೆಪಿನವರಿಗೆ ಲಂಗು ಲಗಾಮಿ ಇಲ್ಲ, ಬಾಯಿಗೆ ಬಂದಂಗೆ ಮಾತನಾಡ್ತಾ ಇದ್ದಾರೆ. ವಿರೋಧ ಪಕ್ಷವಾಗಿ ಅವ್ರು ಏನ್ ಮಾಡಬೇಕು ಅನ್ನುವಂಥದ್ದು ಅವ್ರಿಗೆ ಗೊತ್ತಿಲ್ಲ. ನೋಡಿ, ಮನೆ SIR ಬಗ್ಗೆ ವಿನಾಕಾರಣ ಕೇಂದ್ರದ ಮಂತ್ರಿಗಳು ನಮ್ಮ ರಾಜ್ಯದ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡ್ತಾರೆ. ಅಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಹೋಗಿ ಭೇಟಿ ಮಾಡ್ತಾರೆ. ಎಲ್ಲಾದ್ರೂ ನಮ್ಮ ಸರ್ಕಾರ ಇನ್ವಾಲ್ವ್ ಆಗಿದೆಯಾ? ಅವರು ಡೆಸ್ಪರೇಟ್ ಆಗಿದ್ದಾರೆ. 5 ಬೈ ಎಲೆಕ್ಷನ್ ನಡೆದ್ರೆ 5 ಬೈ ಎಲೆಕ್ಷನ್ ಅಲ್ಲಿ ಸೋಲ್ತಾರೆ ಬಿಜೆಪಿನವರು. ಮೊನ್ನೆ ಕೌನ್ಸಿಲ್ಗೆ ಅಸೆಂಬ್ಲಿಯಿಂದ ಹೋದ್ರೆ ಅವರ 66 MLA ಸೀಟ್ಗಳು ಭಾರತೀಯ ಜನತಾ ಪಾರ್ಟಿಯವರು 2 ಸೀಟ್ ಗೆಲ್ಲಬೇಕಾದ್ರೆ ಫಸ್ಟ್ ರೌಂಡ್ ಅಲ್ಲಿ 56 MLA ಸಾಕು. ಸೆಕೆಂಡ್ ಕ್ಯಾಂಡಿಡೇಟ್ ಸೆಕೆಂಡ್ ರೌಂಡ್ ಹೋಗ್ತಾರೆ, ಅವರ ಕಂಬೈನ್ಡ್ ಕ್ಯಾಂಡಿಡೇಟ್ ಸೋಲ್ತಾರೆ. ಅಂದ್ರೆ ದೇರ್ ಇಸ್ ನೋ ಯೂನಿಟಿ ಇನ್ ಬಿಜೆಪಿ ಮತ್ತೆ ಅವರ ಅಲಯನ್ಸ್ ಪಾರ್ಟ್ನರ್ಸ್ ಅಲ್ಲಿ NDA. ಸೊ ಈಗ ಡೆಸ್ಪರೇಟ್ ಆಗಿ ಬಾಯಿಗೆ ಬಂದಂಗೆ ಮಾತನಾಡ್ತಾ ಇದ್ದಾರಲ್ಲ, ಅವರನ್ನ ಬಾಯಿ ಮುಚ್ಚಿಸಬೇಕಾದ್ರೆ ಮಂತ್ರಿಮಂಡಲದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತ, ಬದ್ಧತೆ ಇರ್ತಕ್ಕಂಥ, ಧೀಮಂತಿಕೆ ಇರ್ತಕ್ಕಂಥ, ವಿಚಕ್ಷಣಾ ಪ್ರವೃತ್ತಿ ಇರ್ತಕ್ಕಂಥ ಅಂತವರಿದ್ರೆ ರಾಜ್ಯಕ್ಕೂ ಒಳ್ಳೇದು, ಕಾಂಗ್ರೆಸ್ಗೂ ಒಳ್ಳೇದು. ಬರುವಂತ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತಿ ಚುನಾವಣೆಗಳಿಂದ ಹಿಡಿದು ಅಸೆಂಬ್ಲಿ ಚುನಾವಣೆ, ಪಾರ್ಲಿಮೆಂಟ್ ಚುನಾವಣೆಗಳು ಸಹ ಗೆಲ್ಲುವಂತದಕ್ಕೆ ಕಾಂಗ್ರೆಸ್ಗೆ ಮತ್ತು ರಾಜ್ಯದಲ್ಲಿ ಅಭಿವೃದ್ಧಿಯನ್ನು ಮಾಡತಕ್ಕಂಥದಕ್ಕೆ ಸೂಕ್ತ ಆಗುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳಿದ್ದೇನೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ. ಥ್ಯಾಂಕ್ ಯು. ಕೇಂದ್ರ ಸರ್ಕಾರಕ್ಕೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆನೇ ಇಲ್ಲ. ಅವರು ಕಾಕ್ರೋಚ್ ಪಾರ್ಟಿಯ ನಾಯಕರು. ಸಂವಿಧಾನದ ಆರ್ಟಿಕಲ್ 21 ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಇಸ್ ಅ ಫಂಡಮೆಂಟಲ್ ರೈಟ್. ಅವರು ಆಮರಣ ಅಂತ ಉಪವಾಸ ಮಾಡ್ತಾ ಇದ್ದಾರೆ. ಅವರು ಸಾವು ಬದುಕಿನಲ್ಲಿದ್ದಾರೆ ಅನ್ನೋದನ್ನ ಅವ್ರು ರಕ್ಷಣೆ ಮಾಡಬೇಕು ಅಂತೇಳಿ ಹೈಕೋರ್ಟ್ನೂ ಸಹ, ಡೆಲ್ಲಿ ಹೈಕೋರ್ಟ್ ಇನ್ನಿತರ ಕೋರ್ಟ್ಗಳು ನಿರ್ದೇಶನ ನೀಡಿದ್ದಾರೆ. ಅವರ ಡಿಮ್ಯಾಂಡ್ ಏನು? ಎಕ್ಸಾಮಿನೇಷನ್ ಅಲ್ಲಿ, ನೀಟ್ ಎಕ್ಸಾಮಿನೇಷನ್ ಅಲ್ಲಿ ಭ್ರಷ್ಟಾಚಾರ ಆಗಿದೆ. ಅದಕ್ಕೆ ನೇರ ಕಾರಣ ಪ್ರಧಾನ್, ಯಾರು ಮಂತ್ರಿಗಳಿದ್ದಾರೆ ಅವರು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಡಬೇಕು ಅಂತ ಹೇಳಿ. ಎಷ್ಟೋ ಜನ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡ್ರು ನೀಟ್ ಎಕ್ಸಾಮಿನೇಷನ್ ಭ್ರಷ್ಟಾಚಾರದಿಂದ. ಹಾಗೆ ಇವತ್ತು ಅವರು
ನ್ಯಾಯಕ್ಕೋಸ್ಕರ ಅಮರನಾಥ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅವರ ಪ್ರತಿಯೊಬ್ಬರ ರಕ್ಷಣೆ ಮಾಡುವಂಥದ್ದು ಫಂಡಮೆಂಟಲ್. ಆರ್ಟಿಕಲ್ 21 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಇಸ್ ಅ ಫಂಡಮೆಂಟಲ್ ರೈಟ್. ಆ ರೈಟ್ ಅನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿ ಸರ್ಕಾರಗಳಿದೆ, ಮೋರ್ ಪರ್ಟಿಕ್ಯುಲರ್ ಕೇಂದ್ರ ಸರ್ಕಾರವಿದೆ. ಯಾಕೆ ಮಿಸ್ಟರ್ ಮೌನಿ ಬಾಬಾ ಮೋದಿ ಮಾತನಾಡ್ತಾ ಇಲ್ಲ, ಬಾಯ್ ಬಿಡ್ತಾ ಇಲ್ಲ? ಸಂವಿಧಾನದ ಮೇಲೆ ಓದ್ ತೆಗೆದುಕೊಂಡಿದ್ದಾರೆ. ಸಂವಿಧಾನ ಹೇಳುತ್ತೆ ಪ್ರತಿಯೊಬ್ಬನ ಪ್ರಾಣ ಅತ್ಯಂತ ಅಮೂಲ್ಯವಾದಂಥದ್ದು, ಅದು ರಕ್ಷಣೆ ಮಾಡುವಂತ ಕೆಲಸ ಸರ್ಕಾರದಿದೆ. ಇವರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಅನ್ನುವಂತ ಈಗ ಅನೇಕ ಕಡೆ ಮಹಾರಾಷ್ಟ್ರದಲ್ಲೂ ಆ ಟೀಚರ್ಸ್ ಇಂದ ಎಕ್ಸಾಮಿನೇಷನ್ ಭ್ರಷ್ಟಾಚಾರ ಆಗಿರುವಂತದ್ದಿದೆ. ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಒಂದು ರೀತಿ ಭ್ರಷ್ಟಾಚಾರಕ್ಕೆ, ಒಂದು ರೀತಿ ಪೇಪರ್ ಲೀಕ್ ಆಗುವಂಥದಕ್ಕೆ, ಈ ರೀತಿಯ ಸಮಾಜ ವಿರೋಧಿ ಪ್ರವೃತ್ತಿಗೆ ಮತ್ತೊಂದು ಹೆಸರು ಅಂದ್ರೆ ಭಾರತೀಯ ಜನತಾ ಪಾರ್ಟಿ. ಅವರಿಗೆ ಏನಾದರೂ ಸ್ವಲ್ಪನಾದ್ರೂ ಸಂವಿಧಾನದ ಬಗ್ಗೆ ಬದ್ಧತೆ ಇದ್ರೆ ಕೂಡಲೇ ಅವರ ಡಿಮ್ಯಾಂಡ್ ಅನ್ನ ಕನ್ಸಿಡರ್ ಮಾಡ್ಕೋಬೇಕು, ಆ ಮಂತ್ರಿಗಳ ರಾಜೀನಾಮೆಯನ್ನ ಪಡೆಯಬೇಕು, ಅವರನ್ನ ಅಮರನಾಥ ಉಪವಾಸದಿಂದ ವಾಪಸ್ ತೆಗೆದುಕೊಳ್ಳುವಂತದಕ್ಕೆ ಅವರ ಮೇಲೆ ಒತ್ತಡ ತಂದು, ಯಾಕಂದ್ರೆ ಅವರು ಒಳ್ಳೆಯ ಕಾಸ್ಗೋಸ್ಕರ ಹೋರಾಟ ಮಾಡ್ತಾರೆ. ಆ ಕಾಸ್ಗೆ ನಮ್ಮೆಲ್ಲರ ಬೆಂಬಲ ಇದೆ. ಹಾಗಾಗಿ ಇಡೀ ದೇಶದ ಜನರ ಬೆಂಬಲ ಇದೆ. ಇದನ್ನ ಅರ್ಥ ಮಾಡ್ಕೋಬೇಕು ಪ್ರಧಾನಿಗಳು, RSS ನವರು, ಬಿಜೆಪಿನವರು ಅರ್ಥ ಮಾಡಿಕೊಂಡು ಅವರ ಪ್ರಾಣವನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತೇನೆ. ಮಿಕ್ಕಿನ ಮಾತಾಡಿದೆ ನಾನು ಸರ್, ಯಾರು ಒಂದು ನಿಮಿಷ ಸರ್, ದಯಮಾಡಿ ಬ್ಯಾಂಗ್ಳೂರಿನಲ್ಲಿ ಒಂದು ನಿಮಿಷ, ಒಂದು ನಿಮಿಷ. ನೀಟ್ ಹಗರಣದ ಬಗ್ಗೆ ಫಸ್ಟ್ ಬೆಂಗಳೂರಲ್ಲೇ ನಾವೇ ಹೋರಾಟ ಮಾಡಿದವರು, ಒಂದಾಯ್ತಾ? ಇಟ್ಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಸೊ ಹಾಗಾಗಿ ಒಂದು ನಿಮಿಷ ಸರ್, ದಯಮಾಡಿ ಸರ್, ಒಂದೇ ಒಂದು ನಿಮಿಷ. ಇವತ್ತು ವ್ಯವಸ್ಥೆ ಎಷ್ಟು ಹಾಳು ಮಾಡ್ಬೋದು ಅಷ್ಟು ಹಾಳು ಮಾಡಿದ್ದಾರೆ ಬಿಜೆಪಿ, ದಪ್ಪ ಚರ್ಮ. ಸೊ ಅದಕ್ಕೆ ಈಗಾಗಲೇ ವ್ಯವಸ್ಥಿತವಾದಂತಹ ಹೋರಾಟವನ್ನು, ಈಗ ಉದಾಹರಣೆಗೆ ನಾವು ಸಹ ನಮ್ಮ ರಾಷ್ಟ್ರೀಯ ನಾಯಕತ್ವಕ್ಕೆ ಏನು ಮಾಡಬೇಕು ಅಂತಂದ್ರೆ ಅನೇಕರು ಸಲಹೆಗಳನ್ನ ಕೊಟ್ಟಿದ್ದೆ. ಆಮೇಲೆ ರಾಷ್ಟ್ರೀಯ ನಾಯಕತ್ವದಲ್ಲೂ ಸಹ ಇದರ ಬಗ್ಗೆ ಚರ್ಚೆ ಸಾಕಷ್ಟು ನಡೀತಾ ಇದೆ. ಇದನ್ನು ಯಾವ ರೀತಿ, ಈಗ ಉತ್ತರ ಪ್ರದೇಶದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಅವರ ರಥಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇಂಡಿಯಾ ಬ್ಲಾಕ್ ಅಲ್ಲೂ ಸಹ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಇದು ಒಂದು 24 hours ಅಲ್ಲಿ ಮಾಡುವಂಥದ್ದಲ್ಲ. ಸೊ ಇದರ ವಿರುದ್ಧ ಅಂತಿಮವಾಗಿ ನಾವು ಈ ಸರ್ಕಾರ ಮಾಡಿರುವಂತಹದನ್ನ ಜನಬೆಂಬಲ, ಯಾವುದರಿಂದ ಜನಬೆಂಬಲ ಗಳಿಸ್ಕೊಂಡ್ರು? ಅವರು ರಾಮನ ಹೆಸರು, ಅವರು ರಾಮನ ಅಲ್ಲ, ಇವರ ಪ್ರವೃತ್ತಿ ರಾವಣನ ಪ್ರವೃತ್ತಿ ಇದೆ ಬಿಜೆಪಿನವರು. ಸೊ ಹಾಗಾಗಿ ಇವರು ಅದಕ್ಕೆ ನಾನು ಹೇಳಿದ್ದು, ಇವರೆಲ್ಲ ಅಲಿಬಾಬಾ 40 ಮಂದಿ ಕಳ್ಳರ ರೀತಿಯಲ್ಲಿ ಲೂಟಿ ಮಾಡಿದ್ದಾರೆ, ಇದು ತನಿಖೆ ಆಗಬೇಕು ಅಂತ. ಇದಾಯ್ತಲ್ಲ? ಹಾಗಾಗಿ ನೀವು ಇನ್ನೊಂದು ಹೇಳಿದ್ರಲ್ಲ, ಇವರು ಹೇಳಿದ್ರು ಹೋರಾಟ ಮಾಡಿ ನೀವು ಒಂದೇ ನಿಮ್ಗೆ ನೋಡಿ, ರಾಜಕೀಯ ವ್ಯವಸ್ಥೆನಲ್ಲಿ ನಾನು ಅವ್ರ ಬಗ್ಗೆ ಗೌರವ ಇದೆ. ಕಾಕ್ರೋಚ್ ಪಾರ್ಟಿ ಅವರಿಗೆ ಅವ್ರ ಬಗ್ಗೆ ಗೌರವ ಇದೆ. ಅವರ ಬದುಕು ಉಳಿಬೇಕು ಅಂತ ಹೇಳಿ ನಾವೆಲ್ಲರೂ ಸಹ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಸೊ ಅದರ ಅರ್ಥ ನಮ್ದೇನು ಹೋರಾಟ ಇಲ್ಲ ಅಂತಲ್ಲ. ಇದನ್ನ ಹೋರಾಟವನ್ನ ಮಾಡುವಂತವರಿಗೆ ಪ್ರಾರಂಭ ಮಾಡಿದವರೇ ನಾವು. ರಾಹುಲ್ ಗಾಂಧಿ ಅವರು ಅನೇಕ ಕಡೆ ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ, ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಪಾರ್ಲಿಮೆಂಟ್ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ, ಮತ್ತು ಈಗ ಪ್ರಸ್ತಾಪ ಮಾಡ್ತಾರೆ. ಇದು ಒಂದು. ಹಾಗೆ ಡೆಲ್ಲಿನಲ್ಲೂ ಪ್ರತಿಭಟನೆ ಆಯ್ತು, ಬೆಂಗಳೂರಲ್ಲೂ ಆಯ್ತು. ಎರಡನೇದು, ನೀವು SIR ಬಗ್ಗೆ ಕೇಳಿದ್ರೆ ದಯಮಾಡಿ ಒಂದು ಕ್ಲಾರಿಫಿಕೇಶನ್ ನಾನು ಬೆಳೆಸಲಿಕ್ಕೆ ಹೋಗುದಿಲ್ಲ. ಸಂವಿಧಾನದ ಆರ್ಟಿಕಲ್ 324, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಟಾನಮಸ್, ಯಾರು ಇಂಟರ್ಫಿಯರ್ ಆಗುತ್ತೆ. ಇವತ್ತೇನು VLOಗಳಿದ್ದಾರೆ, ಅವರು ಬೇಸಿಕಲಿ ಸರ್ಕಾರದ ನೌಕರರು ಇರ್ಬೋದು, ಆದರೆ ಆಸ್ ಆನ್ ಟುಡೇ ಎಲೆಕ್ಷನ್ ಮ್ಯಾಟರ್ ಅನ್ನ ಮಾಡಬೇಕಾದ್ರೆ ಅವರು ಡೈರೆಕ್ಟ್ ಆಗಿ ಅಂಡರ್ ದ ಸೂಪರ್ವಿಷನ್ ಆಫ್ ಎಲೆಕ್ಷನ್ ಕಮಿಷನ್. ಅವರು ಏನೇ ತಪ್ಪುಗಳು ಮಾಡಿದ್ರು ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ನೋ ಪವರ್ ಟು ಪನಿಷ್ ದೆಮ್. ಅವರು ತಪ್ಪುಗಳು ಮಾಡಿದ್ರೆ ಪನಿಷ್ ಮಾಡುವಂಥವ್ರು ಯಾರು? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಹಾಗಾಗಿ ಇದರಲ್ಲಿ ತಪ್ಪಾಗಲಿ ಒಳ್ಳೇದಾಗಲಿ ಅದರ ಕ್ರೆಡಿಟ್, ಅದರ ರೆಸ್ಪಾನ್ಸಿಬಿಲಿಟಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಹಾಗಾಗಿ ಏನೇ ಇವತ್ತು ರಾಜ್ಯದಲ್ಲಿ ಒಳ್ಳೆಯದೇನ ನಡೀತಾ ಇದೆ, ಆದರೆ ಹತಾಶರಾಗಿರುವಂತಹ ಬಿಜೆಪಿಯವರು
ಇವತ್ತು ಅದರ ಮೇಲೆ ಕೆಸರು ಹೆಚ್ಚುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಒಂದು. ಎರಡೇ, ನೀವು ಆಗ್ಲೇ ಹೇಳಿದ್ರಿ, ನೆನ್ನೆ ಎಲ್ಲ ಮೊನ್ನೆ ರಾತ್ರಿ ನಂದೇ ಒಂದು ಇನ್ಸಿಡೆಂಟ್. ನಮ್ಮ ಎಲ್ಲರದ್ದು ಸಹ, ನನ್ನ ಮಗಳದು, ಸೊಸೆದು, ನಂದು ಎಲ್ಲರದ್ದು ಆಯ್ತು. ಆ ಆಪ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ತಂದೆ ತಾಯಿ ಅಂತ ಇದೆ ಸಂಬಂಧದ ಇದರಲ್ಲಿ. ನಾನು ಹೆಂಡತಿದ್ದು ನನ್ನ ಹೆಸರು, ನಾನು ಅವಳು ಮದುವೆಯಾಗಿ 87. ಸೊ ಇಲ್ಲಿ ಗಂಡ ಅಂತ ಹಾಕಿದ್ರೆ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಮತ್ತೆ ಆ BLO ನನಗೆ ಕಾಂಟ್ಯಾಕ್ಟ್ ಮಾಡಿ ಮೊನ್ನೆ ರಾತ್ರಿ, ಸರ್ ಅವರ ತಂದೆಯವ್ರದ್ದು. ಆಮೇಲೆ ನಾನು ಹೇಳಿ ಅವರು ಹುಡುಕರು, ಅವರು ಮಾಜಿ ಮಂತ್ರಿಗಳು ಹುಡುಕಪ್ಪ ಅಲ್ಲಿ ಕೊರಟಗೆರೆನಲ್ಲಿ ಅಂತ ಹೇಳಿದ್ರೆ ಅವನೇನ ಮಾಡಿದ್ರು, ಮಾಜಿ ಮಂತ್ರಿ ಅಂತ ಎನಿಸಿದ್ರು. ನಮ್ಮ ಮಾವ ಬೇರೆ ಕೋಮಾದಲ್ಲಿದ್ದು ಬೇರಣ್ಣ. ಕೊನೆಗೆ ನನ್ನ ಚಿಕ್ಕ ಮಾವನ ಮಕ್ಕಳನ್ನ ಹುಡುಕಿ ಅಲ್ಲಿ ಎಲ್ಲಿ ಓಡಾಡ್ತಾ ಇದ್ರಪ್ಪ ಅಂತೇಳಿ ಕೊರಟಗೆರೆ ಇಂಥ ಗೌರ್ಮೆಂಟ್ ಶಾಲೆನಲ್ಲಿ ಇಂಥ ವೀರಣ್ಣ ಸನ್ ಆಫ್ ಸೋ ಅಂಡ್ ಸೋ ಅಂತ ಹೇಳಿ ಹೇಳಿದ ಮೇಲೆ ಅದನ್ನು ತೆಗೆದು ಅಪ್ಲೋಡ್ ಮಾಡಿದ್ರಿಂದ ಇವತ್ತು ನಾನು ಹೆಂಡತಿಗೂ ಸಹ ಹೋಗಿದೆ. ನಾವು ತಿಳ್ಕೊಂಡಷ್ಟು ಸುಲಭ ಇಲ್ಲ. 2002ರಲ್ಲಿ ಗಂಡದ್ದಲ್ಲ, ತಂದೆ ಅಥವಾ ತಾಯಿ ಇರಬೇಕು. ಸೊ ಇದನ್ನು ಎಷ್ಟು ಜನ ತರ್ಲಿಕ್ಕೆ ಸಾಧ್ಯ? 3 ಜನರೇಷನ್ ಇರಬೇಕು. ಸೊ ಅದಕ್ಕೋಸ್ಕರ ನಾವ್ಯಾರು ಸಹ ಅಡ್ಡಿ ಮಾಡ್ತಾರೆ. ಎಸ್, ಚುನಾವಣಾ ಪ್ರಕ್ರಿಯೆಯಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥದ್ದು ಈ ಎಲೆಕ್ಟ್ರೋಲ್ ರೋಲ್ಸ್ ಅನ್ನ ಮಾಡತಕ್ಕಂಥದ್ದು. ಜನತಾ ಪ್ರಾತಿನಿಧ್ಯ ಕಾಯ್ದೆ 1951ರ ಸೆಕ್ಷನ್ 19, 20, 21, 22, 23 ಇದರಲ್ಲಿ ಇದ್ದಾವೆ ವಿಧಿವಿಧಾನಗಳೇನು ಮಾಡಬೇಕು. ಸೊ ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯವರು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ, ಈ ದೇಶದಲ್ಲಿ ಭ್ರಷ್ಟಾಚಾರ ತಾಂಡವಾಡಲಿಕ್ಕೆ, ಈ ದೇಶದ ಎಕಾನಮಿ ಹಾಳು ಮಾಡಲಿಕ್ಕೆ ಏನೆಲ್ಲ ಮಾಡಬಹುದು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಯಾರು ಹೇಳಿದ್ರು ಸೂಕ್ಷ್ಮ ಜೀವಿಗಳಾಗಿದ್ದರೆ ಬೇರೆ, ಇವರು ದಪ್ಪಚರ್ಮ ಭಾರತೀಯ ಜನತಾ ಪಾರ್ಟಿ. ರಾಮ ದೇವಸ್ಥಾನದ್ದು ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಈ ದೇಶದ ಸಾಲ 216,95,00,000 ಕೋಟಿ ಆದ್ರೂ ತಲೆ ಕೆಡಿಸ್ಕೊಳ್ಳಲ್ಲ. ರೈತರದು ಇಲ್ಲ, ಬೆಲೆಗಳ ಗಮನಕ್ಕೆ ಹೋಗಿದ್ರು ಸಹ ಕೇಳ್ತಾ ಇಲ್ಲ. ಸೊ ಏನಪ್ಪ, ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಸ್ಟೆಪ್ ಬೈ ಸ್ಟೆಪ್, ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಹೇಳಿದೆ. ನಾವು ಹೋರಾಟವನ್ನು ಈಗ ಮೊದಲು ಜನಜಾಗೃತಿ ಮಾಡಬೇಕು, ನಿಮ್ಮ ಮೂಲಕ ಜನರಿಗೆ ಮಾಹಿತಿಯನ್ನು ಕೊಡಬೇಕು. ಅದರ ಮೂಲಕ ಜನರಲ್ಲಿ ಜಾಗೃತಿ ಆದಾಗ ಬೀದಿಗಳು ಹೋರಾಟ ಮಾಡಬೇಕು. ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ ಎಲ್ಲರೂ.